ಚರ್ಚೆಯ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ದಯವಿಟ್ಟು ಒಬ್ರು ಮಾತಾಡುವಾಗ ಇನ್ನೊಬ್ರು ಇಂಟರಪ್ಟ್ ಮಾಡೋದಕ್ಕೆ ಹೋಗಬೇಡಿ. ಚಕ್ರವರ್ತಿ ಚಂದ್ರಚೂಡ್ ಇದ್ದಾರೆ. ಚಕ್ರವರ್ತಿ ಚಂದ್ರಚೂಡ್, ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನು ಇಂಡಸ್ಟ್ರಿ ತಗೊಂಡ ರೀತಿಗೆ ಏನಂತೀರಿ ನೀವು? ಅಂದ್ರೆ ಒಂದೇ ಲೈನ್ ನಲ್ಲಿ ಹೇಳ್ಬೇಕಂದ್ರೆ ಮನುಷ್ಯ ಒಳ್ಳೆಯವರು, ಸ್ವಲ್ಪ ಮಾತು ಹೊರಟಿದೆ ಬಿಡಿ ಅನ್ನೋ ತರ. ಇಲ್ಲ, ಇಂಡಸ್ಟ್ರಿ ಹೆಡ್ ಅಂಡ್ ಟೈಲ್ ತರ ತಗೊಂಡಿದೆ. ಕೆಲವರು ಟೈಲ್ ತರ ತಗೊಂಡಿದ್ದಾರೆ, ಕೆಲವರು ಹೆಡ್ ತರ ತಗೊಂಡಿದ್ದಾರೆ. ಅವ್ರವ್ರ ಮೈಂಡ್ ಸೆಟ್ಗೆ ಕೆಲವರಿಗೆ ಅವ್ರು ಹೇಳಿದ್ದು ಸರಿ ಅನಿಸ್ತಾ ಇದೆ. ಯಾರ್ಯಾರಿಗೆ ಕೆಲವ್ರ ಬಗ್ಗೆ ಸಿಟ್ಟಿತ್ತೋ ಅದನ್ನ ತೀರ್ಸ್ಕೊಳ್ಳೋದಕ್ಕೆ ಒಂದು ವೇದಿಕೆ ಆಗಿದೆ. ಇನ್ನು ಕೆಲವರಿಗೆ ಇದು ಸರಿ ಇಲ್ಲ, ವಿರೋಧಾಭಾಸ ಅನ್ನೋ ತರ ಮಾತನಾಡ್ತಾ ಇದ್ದಾರೆ. ಇಂಡಸ್ಟ್ರಿ ಮೊದ್ಲಿಂದಾನು ಹೀಗೆ ಅಜಿತ್ ಅವ್ರೆ. ಹೇಗೆ ಅಂದ್ರೆ ಅವ್ರವರಿಗೆ ಕಷ್ಟ ಬಂದಾಗ ಅವರವರ ಸಿಂಡಿಕೇಟ್ ಧ್ವನಿ ಎತ್ತುತ್ತೆ. ಚಿತ್ರರಂಗದ ಮೂಲ ಸಮಸ್ಯೆ ಇದು. ಆದ್ರೆ ಒಂದು ಸಮಸ್ಯೆ ಅಂತ ಬಂದಾಗ ಒಗ್ಗಟ್ಟಾಗಿ ಯಾರು ನಿಂತ್ಕೊಳ್ಳೋದಿಲ್ಲ. ಪ್ರಶಾಂತ್ ನಾಥ್ ಅವರು ತುಂಬಾ ಚೆನ್ನಾಗಿ ಒಂದು ಮಾತು ಹೇಳಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದ ಅಂಬರೀಷ್ ಅವರ ಕಾಲದ ತನಕ ಯಾರಾದ್ರೂ ಚಿತ್ರರಂಗದ ನಟ್ಟು ಬೋಲ್ಟ್ ಸರಿ ಮಾಡ್ತೀನಿ. ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಬೆಳಿಗ್ಗೆ ಇವತ್ತು, ನಾನು ಶೂಟಿಂಗಿಗೆ ಪರ್ಮಿಷನ್ ಕೊಡದೆ ಅವರೇ ಹೆಂಗ್ ಶೂಟಿಂಗ್ ಮಾಡ್ಬಿಡ್ತಾರೆ ಅಂತ. ನಾವು ಡಿ ಕೆ ಶಿವಕುಮಾರ್ ಮತ್ತು ನಾಗರಾಜ್ ಯಾದವ್ ಅವರ ತೋಟದಲ್ಲಿ ಹೋಗಿ ಶೂಟಿಂಗ್ ಮಾಡ್ತಾ ಇದೀವಾ? ನಿಮ್ ತೋಟದಲ್ಲಿ ಶೂಟಿಂಗ್ ಮಾಡೋದಾದ್ರೆ ಪರ್ಮಿಷನ್ ಕೇಳಬೇಕು. ನಾವು ನಿಮ್ಮ ಮನೆಗೆ ಬಂದು ಕೇಳ್ತೀವಿ, ನಮ್ಮ ಕರ್ತವ್ಯ ಅದು. ನಿಮ್ಮ ಜಾಗಗಳಲ್ಲಿ ಮಾಡುವಾಗ ಕರ್ನಾಟಕ ನಿಮ್ಮದ್ ನೆಲವೇ ನಿಮ್ಮದಾದ್ರೆ ಕೇಳಬೇಕು. ಆದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆಯಲ್ಲ. ಈ ತರದ ಮಾತುಗಳು ನಾನು ನಿಮ್ಮ ಮುಖಾಂತರ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಮುಂದೆ ನಾಡಿನ ಮುಖ್ಯಮಂತ್ರಿ ಆಗ್ಬೇಕಾದವರು, ಆ ಆಶಯ ಇಟ್ಕೊಂಡಿರೋರಾಗಿ ಹೇಳ್ತಾ ಇದೀವಿ. ಈ ತರದ ಮಾತುಗಳು ನಿಮಗೆ ಶೋಭೆ ತರಲ್ಲ. ನಿಮ್ಮ ಪರ್ಪಸ್ ಅದ್ರ ಹಿಂದೆ ಪೊಲಿಟಿಕಲ್ ಅಜೆಂಡಾಸ್ ಏನೇ ಇರ್ಬೋದು, ಅದು ಶೋಭೆ ತರಲ್ಲ. ಹೀಗೆ ರಿಯಾಕ್ಟ್ ಮಾಡೋದು ನಿಮಗಾಗ್ಲಿ, ಹೊಸದಾಗಿ ಶಾಸಕರಾಗಿರೋ ರವಿಗಾಣಿಗ ಗೆಳೆಯರಿಗಾಗ್ಲಿ ಶೋಭೆ ತರಲ್ಲ. ನಲ್ಲಿ ನೀರಿನ ಪೈಪ್ ಕಟ್ ಮಾಡ್ತೀನಿ ಅಂತ ಹೇಳೋದು ಅದು ಬೇರೆ ತರದ್ದು ಒಂದು ಸೌಂಡ್ ಅನ್ನ ಕೊಡ್ತಾ ಇದೆ. ಅದು ಬೇರೆ ಒಂದು ರೂಪಾಂತರವಾಗಿ ಕಾಣ್ತಾ ಇದೆ. ಹಾಗೆ ಮಾತಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಎಸ್, ನಾಗರಾಜ್ ಯಾದವ್ ನೋಡಿ, ಚಂದ್ರಚೂಡ್ ನೋಡ್ಕೊಂಡು ಮಾತಾಡಿ ಅಂದ್ರೆ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ತೀನಿ. ನಲ್ಲಿ ನೀರು ಕಟ್ ಮಾಡಲ್ಲ, ಸಬ್ಸಿಡಿನೂ ಕಟ್ ಮಾಡಲ್ಲ, ಅದೆಲ್ಲ ಒಂದು ಭಾವನೆಯಿಂದ ಹೇಳಿರ್ತಕ್ಕ ವಿಚಾರ. ಯಾವುದನ್ನು ಒಂದು ಮಾತ್ರ ಹೇಳ್ತೀನಿ ಕೇಳಿ. ಕೊನೆ ಭಾಗಕ್ಕೆ ಬಂದಿದ್ವಿ ನಾವು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಫಸ್ಟ್ ಕರ್ನಾಟಕದ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಲಿ, ಕನ್ನಡ ಚಿತ್ರೋದ್ಯಮ ಆಗಲಿ, ಅದಕ್ಕೆ ನಮ್ಮ ಸರ್ಕಾರ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತದೆ. ದಟ್ ಇಸ್ ಅವರ್ ಡ್ಯೂಟಿ ಆಲ್ಸೋ. ಆದರೆ ಯಾವುದೇ ಅಪಾರ್ಥ ಮಾಡಬೇಡ. ಆದರೆ ಒಂದು ತಿಳ್ಕೊಡಿ, ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ನೊಂದು ಮಾತಾಡಿರ್ತಕ್ಕ ಮಾತುಗಳಂದರೆ, ನೀವು ಈ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಹೋರಾಟ ಮಾಡಿದಾಗ ಯಾರೇ ಹೋರಾಟ ಮಾಡಲಿ ಅವ್ರ ಜೊತೆ ಕೈ ಜೋಡಿಸಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಜೋಡಿಸಿ ಅಂತ ಹೇಳಲ್ಲ. ಈ ಪ್ರೋಗ್ರಾಮ್ ಅಂತಕ್ಕಂಥದ್ದು ನಿಮಗೋಸ್ಕರ ಕನ್ನಡ ಭಾಷೆನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಮಾಡೋದಕ್ಕೆ ನೀವು ಕೈ ಜೋಡಿಸ್ಬೇಕು ಅನ್ನೋ ಕಾರಣ ಕೇಳಿದೆ ಹೊರತು ನಟ್ಟು ಬೋಲ್ಟು ಅಂತೇಳಿ ಅದು ಯಾವುದೋ ಬೀದಿ ಕಳಗ ಥರ ಅನ್ಸ್ಕೋಬೇಡಿ. ಐ ಆಮ್ ಟೆಲಿಂಗ್ ಯು ಆಸ್ ಎ ಸ್ಪೋಕ್ಸ್ ಪರ್ಸನ್, ವಿ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಸಿನಿಮಾ ಇಂಡಸ್ಟ್ರಿ. ಶಿವಕುಮಾರ್ ಸಾಹೇಬರ ಅವರ ಹೃದಯವಂತಿಕೆನ ನೀವು ಹತ್ತಿರದಿಂದ ನೋಡಿದ್ರೆ ಗೊತ್ತಾಗ್ತದೆ. ಈ ನಾಟ್ ಎ ಪರ್ಸನ್ ಆಫ್ ದಟ್ ನೇಚರ್ ಎಟ್ ಆಲ್ ಅನ್ನೋ ಮಾತನ್ನೇ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸುವರ್ಣ ಟಿವಿಯ ಮೂಲಕ ನಾನು ಹೇಳ್ತಾ ಇರೋದು ಅಂದರೆ, ನಾವು ಯಾರು ಇಲ್ಲಿ ಕೂತು ಗದ್ದಲ ಮಾಡ್ಕೊಂಡು ಕೂತಿಲ್ಲ. ಚಂದ್ರಚೂಡ್ಗೂ ಹೇಳ್ತಾ ಇದ್ದೀನಿ, ನಿಮ್ಮ ಡಿಬೇಟ್ ಮಾಡುವಾಗ ಕೆಲವು ಪರ್ಸನಲ್ ಅಲಿಗೇಷನ್ಗಳು ಮಾಡಿದಾಗ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅದು ಡಿಬೇಟ್ ನೋಡ್ತಾ ಇದ್ದು ಎಲ್ಲರಿಗೂ ಹೇಳ್ತಾ ಇರ್ತದೆ ಇಷ್ಟೇ. ಸುವರ್ಣ ಟಿವಿಯ ಕಾಳಜಿ ಇರ್ತಕ್ಕಂಥದ್ದು ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತಕ್ಕಂಥದ್ದು, ರಾಜ್ಯ ಸರ್ಕಾರದ ಜೊತೆಲಿ ನೀವು ಭಾಗವಹಿಸಬೇಕು ಅಂತಕ್ಕಂಥದ್ದು. ಯಾವುದೇ ಸರ್ಕಾರ ಇದ್ರೂ ಕೂಡ ನೀವು ಭಾಗವಹಿಸಬೇಕಂತ ಕಾರ್ಯಕ್ರಮವನ್ನು ಮಾತಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನರು. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.